ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಲಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಾ ಬಹಳ ಜಾಣ ಅಂದ್ಕೊಳ್ಳೋನಿಗೆ ಬಹಳ ಬೇಗ ಮೋಸ ಮಾಡಬಹುದಂತೆ. ಹಾಗಾಗಿ ತಾ ಬಲು ಜಾಣ ಅನ್ನೋದು ಕಷ್ಟ, ನಾ ಬಹಳಾನೇ ದಡ್ಡ ಅಂತ ಹೇಳಿದ್ರು ಕಷ್ಟ. ನಾವ್ ಯಾವತ್ತು ನಾನೊಬ್ಬ ಸಾಮಾನ್ಯ ಮನುಷ್ಯ ಅನ್ಕೋಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಗುರುಜಿ ತಮ್ಗೆ ಎಂದಿನಂತೆ. ಗುರುಜಿ, ಇವತ್ತು ಗುರುವಾರ, ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರುಜಿ ಏನ್ ಹೇಳ್ತಾರೋ ಅಂತ ನಮ್ಮ ಸಮಸ್ತ ವೀಕ್ಷಕರು ಕಾಯ್ತಾ ಇದ್ದಾರೆ. ಏನ್ ಹೇಳ್ತಾರೆ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ನೀವೆಲ್ಲ ದೇವಲೋಕದ ವಿಚಾರವನ್ನು ಚರ್ಚೆ ಮಾಡೋಣ. ದೇವಲೋಕದಲ್ಲಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡೋಕ್ಕೆ ಮೊದಲು ಭಗವಂತನ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಸಾಧನೆ ಪ್ರತಿಪೂರ್ವಕವಾಗಿ ಫಲಾಮೃತವಾಗಿದೆಯಾ ಇಲ್ಲವಾ ಅನ್ನೋದು ತಿಳ್ಕೋಬೇಕು. ಪ್ರತಿಯೊಬ್ಬರು ಇಷ್ಟು ವರ್ಷ ಪೂಜೆ ಪುನಸ್ಕಾರ ಮಾಡ್ಕೊಂಡ್ಬಂದಿದ್ದೀರಾ, ಏನು ಫಲವನ್ನು ಕೊಟ್ಟಿದೆ? ಎಷ್ಟು ಜನ ಯಾವ ರೀತಿ ವ್ರತವನ್ನಿದ್ದೀರಾ, ಆ ವ್ರತದಲ್ಲಿ ನಿಮಗೆ ಪುಣ್ಯ ಫಲ ಬಂದಿದೆಯಾ ಇಲ್ಲವಾ? ಪುಣ್ಯ ಲಭಿಸಿದ್ರೆ ಯಾವುದಾದ್ರೂ ಪ್ರತಿಫಲಕ್ಕೆ ನೀವುಗಳು ಹಾಕಿರ್ತಕ್ಕಂಥ ಹರಕೆಗಳು ತೀರಿದೆಯಾ ಇಲ್ವಾ? ನಿಮ್ಮೆಲ್ಲರ ಹರಕೆಗಳನ್ನು ಮಾಡಿರ್ತಕ್ಕಂಥದ್ದು ಇದುವರ ತನಕ ಹಾಗೆ ಇಟ್ಕೊಂಡಿದ್ರೆ ಆ ಗಂಟು ಕರ್ಮಗಂಟಾಗಿ ಅಲ್ಲೇ ಮಾರ್ಪಾಡಾಗದೆ ಅಲ್ಲೇ ಬಿದ್ದಿದ್ರೆ ನಿಮ್ಮ ಜೀವನನೂ ಹಾಗೆ ಒಣಗೋಗ್ತಾ ಇದೆಯಾ ಇಲ್ವಾ? ಅದನ್ನು ಕರ್ಮಗಂಟನ್ನು ಹಾಕಿ ಅತಿ ಶೀಘ್ರದಲ್ಲಿ ಪುಣ್ಯ ಫಲವನ್ನು ಸಂಪಾದನೆ ಮಾಡೋದೇ ಭಗವಂತನ ಸ್ವರೂಪ. ಇಂಥ ಒಂದು ದೈವಾಮೃತ ಸಮೃದ್ಧವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಜನದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ನೀವು ಒಂದು ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ 3 ಉಂಡಿಗಳಿಡಿ ಅಂತ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೆ. ಆ 3 ಉಂಡಿಗಳಲ್ಲಿರ್ತಕ್ಕಂಥ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆನ ಜ್ಞಾಪಿಸ್ಕೊಳ್ಳಿ ಅಂತ. ಇಷ್ಟದೇವತೆ ಅಂದರೆ ಮನೆ ಯಜಮಾನನಿಗೆ ಇಷ್ಟದೇವತೆ, ಕುಲದೇವತೆ ಆಗಿರ್ತಕ್ಕಂಥ ಮನೆ ವಂಶಕ್ಕೆ ಕುಲದೆ, ಗ್ರಾಮದೇವತೆ ಆಗಿರ್ತಕ್ಕಂಥ ನೀವು ನಿವಾಸ ಮಾಡಿರ್ತಕ್ಕಂಥ ಆ ಕುಲದೇವತೆಗೆ ಗ್ರಾಮದೇವತೆ, ಅಲ್ಲೇ ನಿವಾಸನಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಆ ಸ್ಥಳದ ಮಹಿಮೆ ಗೊತ್ತಿಲ್ಲದಿದ್ದ ಪಕ್ಷದಲ್ಲಿ ಆ ಸ್ಥಳದ ದೇವತೆ ಸ್ಮರಣೆ ಮಾಡಿಕೊಂಡು ಮುಂದುವರಿಬೇಕು. ಈ ರೀತಿಯಾಗಿ ಇವನು ₹1 ಹಾಕಿದ್ರೆ ಅವನಿಗೊಂದು ರೂಪಾಯಿ, ಅವನಿಗೊಂದು ರೂಪಾಯಿ, ₹1 ಹಾಕಿದ್ರೆ ₹1 ರೂಪಾಯಿ, ಅವಳಿಗೊಂದು ರೂಪಾಯಿ, ಅವಳಿಗೊಂದು ರೂಪಾಯಿ. ಅಂದರೆ ಇಷ್ಟದೇ ಕುಲದೇವತೆ, ಗ್ರಾಮದೇವತೆ 3 ಉಂಡಿಗಳನ್ನು ಯಾವ ಕಾಲಕ್ಕೂ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆ ಯಾವತ್ತೂ ಸುಭಿಕ್ಷವಾಗಿರುತ್ತೆ. ಯಾತ್ರೆಗಾದರೂ ಉಪಯೋಗಿಸ್ಕೋಬೋದು, ದೇವಸ್ಥಾನಕ್ಕೆ ಹೋಗಾದರೂ ಹಾಕ್ಬೋದು, ಇಲ್ಲ ಯಾತ್ರೆ ಪ್ರಯಾಣಕ್ಕೆ ಮಧ್ಯದಲ್ಲಿ ಉಪಯೋಗಿಸ್ತಕ್ಕಂಥ ಅವಕಾಶಗಳು, ಹೂವು ಹಣ್ಣು ಹಂಪಲಗಳನ್ನು ತೊಗೊಂಡು ಹೋದರೂ ಮಾಡ್ಕೋಬೋದು. ಅನ್ಯಥಾ ಯಾವ ಕಾಲಕ್ಕೂ ನಿಮ್ಮ ಹತ್ರ ದುಡ್ಡು ಅವಕಾಶಗಳು ಇಲ್ಲದ ಪಕ್ಷದಲ್ಲಿ ಅಂಥ ಒಂದು ದುಡ್ಡು ಕಾಸು ಸೌಕರ್ಯಗಳನ್ನು ಎಷ್ಟೋ ಜನದ ಮನೆಯಲ್ಲಿ ಕಷ್ಟವೋ ಸುಖವೋ ಜೀವನದಲ್ಲಿ ಕಷ್ಟಪಟ್ಟಿರೋರೇ ದೇವರಿಗೆ ದುಡ್ಡು ಹಾಕಬೇಕು ಅಂತ ಯಾವತ್ತಾದರೂ ಅವರ ಮನೋಭಾವನೆ. ಕೋಟ್ಯಾಧೀಶ್ವರರು ಹಾಕ್ತಾರೆ, ಪಿಸ್ನಾರಿಗಳು ₹100 ಕೈಯಲ್ಲಿ ಸಿಕ್ಕಿದ್ರು ₹10 ಹುಡುಕ್ತವ್ನು ಕೂತಿರ್ತಾರೆ, ಆ ಪರ್ಸಲ್ಲಿ ಇದೆಯಾ ಇಲ್ವಾ ಅಂತ. ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ₹10ಗೆ ಮೊದಲು ₹2 ಕಾಯಿನ್ ಸಿಕ್ಬಿಟ್ರೆ ಅಯ್ಯೋ ಇದೇ ವಾಸಿ ಸಾಕು ಅಂತ ಎತ್ತಾಕ್ತಾರೆ ಹೊರತು ನಿಜವಾಗ್ಲೂ ₹100 ಕಡೆ ಕೈ ಹೋಗೋದೇ ಇಲ್ಲ. ಇಂಥ ಜೀವನದಲ್ಲಿ ಆ ಕರ್ಮವನ್ನು ಕಟ್ಕೊಳ್ಳೋಷ್ಟು ಸಾಕಷ್ಟು ಜನ ಮನೇಲೆ ಬಿದ್ದಿರ್ತಾರೆ. ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥ ಹರಕೆ ಗಂಟುಗಳನ್ನು ಈ ದೇವ್ರಿಗೊಂದು ಗಂಟು ₹1 ಹಾಕಿರ್ತಾರೆ, ಆ ದೇವ್ರಿಗೊಂದು ಹರಕೆ ಅಂತ ಇನ್ನೊಂದು ಇಟ್ಕೊಂಡಿರ್ತಾರೆ, ಈ ದೇವ್ರಿಗೆ ಹರಕೆ ಅಂತ ಕನ್ಸಲ್ಲಿ ನೆನೆಸ್ಕೊಂಡಿರ್ತಾರೆ ಅಥವಾ ಮನಸ್ಸಲ್ಲಿ ನೆನೆಸ್ಕೊಂಡಿರ್ತಾರೆ, ಅಥವಾ ಅತ್ತೆ ಸೊಸೆಯಂದರಿಗೆ ಹೇಳಿ ಆ ಮನೆಯಲ್ಲಿ ನನ್ನ ಮಗನ ಒಂದು ಒಳ್ಳೆ ಮಗು ಆದರೆ, ಪರಿಪೂರ್ಣವಾಗಿ ಒಳ್ಳೆ ಮದುವೆ ಆದರೆ, ಅಥವಾ ಯಾವುದೋ ಒಂದು ಈ ಥರ ಕಾರ್ಯಕ್ರಮಗಳು ಒಳ್ಳೇದಾದ ಪಕ್ಷದಲ್ಲಿ ಈ ಥರ ಮಾಡ್ತೀನಪ್ಪ ದೇವರೇ ಹೂವನ್ನು ಹಾಕಿಸ್ತಾರೋ, ದೇವಸ್ಥಾನಕ್ಕೆ ಏನಾದರೂ ಕಟ್ಕೊಡ್ತಾರೋ, ಅಥವಾ ದೇವರ ಜಾಗಗಳಿಗೆ ನಾನೇನಾದರೂ ಮಾಡಿಸ್ತೀನೋ, ಅಥವಾ ದೇವರಿಗೆ ಇಂಥ ಒಂದು ಕೆಲಸ ಮಾಡಿಸ್ಕೊಡ್ತೀನಿ, ಒಡವೆ ಮಾಡಿಸ್ಕೊಡ್ತೀನಿ, ಮೂಗು ಮಾಡಿಸ್ಕೊಡ್ತೀನಿ, ಹೀಗೆ ಆಸೆಗಳನ್ನ ತೋರಿಸಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾರೋ ಇಲ್ವೋ? ಪುಣ್ಯದ ಫಲ ಸಂಪಾದನೆ ಮಾಡೋಕ್ಕೆ ಮೊದಲು ಕರ್ಮಫಲ ಗಂಟು ಕಟ್ಟುವ ಜಾಸ್ತಿ ಆಗಿದೆ ಹೊರತು ಪುಣ್ಯದ ಫಲ ಎಲ್ಲಿದೆ? ಇಂಥ ಒಂದು ಪುಣ್ಯದ ಫಲ ಸಂಪಾದನೆ ಮಾಡೋದ್ರ ವ್ರತಗಳೆಲ್ಲ ಮಾಡಿರ್ತೀರ. ಬಹಳ ಜನ ಯಾರ್ಯಾರೋ ಹೇಳಿರ್ತಕ್ಕಂಥ ವ್ರತಗಳನ್ನ ಕಷ್ಟು ದಿನ ಮಾಡಿರ್ತೀರ. ಇದನ್ನು 48 ದಿವಸ ಮಾಡಿರ್ತೀರ, 16 ದಿವಸ ಮಾಡಿರ್ತೀರ, 8 ದಿವಸ ಮಾಡಿರ್ತೀರ, ಅಷ್ಟಮಿ ಮಾಡಿರ್ತೀರ, ಕಾಳಬೇರಿಗೆ ಮಾಡಿರ್ತೀರ, ಮಹಾಕಾಳಿಗೆ ಮಾಡಿರ್ತೀರ, ದುರ್ಗಾಗೆ ಮಾಡಿರ್ತೀರ, ಈಶ್ವರಂಗೆ ಮಾಡಿರ್ತೀರ, ನಾನಾ ದೇವತೆಗಳು ಮಾಡಿರ್ತೀರ. ಮಾಡಿರ್ತಕ್ಕಂಥ ಈ ದೇವತೆ ಕಾಪಾಡ್ತಾರೆ ಅಂತ ಆ ದೇವರು ಸುಮ್ಮನೆ ಇರ್ತಾರೆ, ಆ ದೇವರು ಕಾಪಾಡ್ತಾರೆ ಅಂತ ಈ ದೇವರು ಸುಮ್ಮನೆ ಇರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದುವರ ತನಕ ಜಗತ್ತಕ್ಕಂಥ ಒಂದೇ ದೇವರು, ಒಂದೇ ನಾಮಾಂಕಿತ. ಆದರೆ ನೀವು ಮಾಡ್ತಕ್ಕಂಥ ಏನು ಅಂದರೆ ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆನ ಯಾವ ಕಾಲಕ್ಕೂ ಮರಿಬಾರ್ದು. ನಿಮಗೆ ಇಷ್ಟವಾದ ದೇವರುಗಳನ್ನ ಸ್ಮರಣೆ ಮಾಡ್ಕೊಂಡು ನಿಮ್ಮ ಇಷ್ಟ ದೇವತೆ ಕಾರ್ಯಕ್ರಮವನ್ನು ಯಾವ ಕಾಲಕ್ಕೂ ಆ ಕ್ಷೇತ್ರಕ್ಕೆ ಹೋಗಿ ತೀರಿಸಬೇಕು. ಕರೆಕ್ಟಾಗಿ 1 ವರ್ಷದೊಳಗೆ. ಅಕಸ್ಮಾತ್ ತಡವಾಯಿತು ಅಂದರೆ 3 ವರ್ಷದೊಳಗೆ ಮುಗಿಸ್ಬಿಡ್ಬೇಕು. ಆ 3 ವರ್ಷಕ್ಕೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಅಂದರೆ 2.5 ವರ್ಷದ ಕಾಲದೊಳಗೆ ಪ್ರಾರಂಭ ಆಗೋಗುತ್ತೆ ನಿಮ್ಮ ಕರ್ಮದ ಕಷ್ಟಗಳು. ಸಾಕಷ್ಟು ಕಷ್ಟಗಳು ಒಂದೊಂದಾಗಿ ಪ್ರಾರಂಭ ಆಗುತ್ತೆ. ಸಣ್ಣದಿಂದ ಪ್ರಾರಂಭ ಆಗಿ ದೊಡ್ಡದಾಗಿ ಆ ಕಾರ್ಯಕ್ರಮಗಳಲ್ಲಿ ಕರ್ಮ ಕಟ್ಕೊತಾ ಹೋಗ್ತೀರ.
ಅದಕ್ಕೆ ದೇವರು ಒಣಗಬಾರ್ದು. ನಿಮ್ಮ ಕೈಂಕರ್ಯ ನೀವೇನು ಅನ್ಕೊಂಬರ್ತೀರ ಆ ದೇವ್ರು ಒಣಗ್ತಾ ಹೋಗ್ತಾರೆ. ಆ ದೇವ್ರು ಒಣಗದಿದ್ದ ಹಾಗೆ ನೀವು ಕಾಪಾಡಬೇಕು. ಅದೇ ನಮ್ಮ ಧರ್ಮ. ಇಂಥ ಒಂದು ಧರ್ಮದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಇವತ್ತಿನ ದಿವಸ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕೀರ್ತನೆ. ಸ್ನಾನ ಮಾಡುವಾಗ ಅಟ್ಲೀಸ್ಟ್ ಅರ್ಘ್ಯವನ್ನು ಕೊಡಿ ಅಂತ ಎಷ್ಟೋ ಜನ ಕೇಳಿರ್ತೀವಿ. ನದಿ ಹತ್ರ ಸ್ನಾನ ಮಾಡೋರಿಗೆ ಕೈಯಲ್ಲಿ ಅಂಜಲಿ ನೀರನ್ನು ಅರ್ಘ್ಯವನ್ನು ಕೊಡಿ. ಅಂಜಲಿ ಅಂದರೆ ಕಣ್ಣು. ಆ ಕಣ್ಣಿನ ಕಾಂತಿಗಳಲ್ಲಿ ಸುಮ್ಮನೆ ಹೀಗೆ ಹೊರತು ಬಿಡ್ತಾರೆ ಜೀವಿ. ಅದಕ್ಕೆ ನದಿ ಹತ್ರ ಇದ್ದಾಗ ಹೀಗೆ ಕೊಡಬೇಕಾದ್ರೆ ನಾವು ತಲೆಯಿಂದ ಮೇಲೆ ಕೈ ಆ ನೀರಲ್ಲಿ ಬೀಳ್ತಾ ಇದ್ರೆ ನೀರು ಒಳಗಡೆಯಿಂದ ಅಂಜಲಿ ಅಂದರೆ ಕಣ್ಣನ್ನು ಅಲ್ಲಿ ನೋಡ್ತಾ ಸೂರ್ಯನ ನೋಡಬೇಕು. ಅದಕ್ಕೆ ಸೂರ್ಯ ಅಂಜಲಿ ಅರ್ಘ್ಯಂ ಸಮರ್ಪಯಾಮಿ. ಆ ಸೂರ್ಯನ ನೀರಲ್ಲಿ ಬೀಳ್ತಾ ಇರೋ ಬಿಂಬದಿಂದ ಆ ಸೂರ್ಯನ ನೋಡಬೇಕು. ಅದು ಸೂರ್ಯಾರ್ಘ್ಯಂ ಸಮರ್ಪಯಾಮಿ. ಈ ಅಂಜಲಿ ನೀರನ್ನು ಯಾರು ಕೊಡ್ತಾರೆ? ಸಾಕಷ್ಟು ಗಂಡಸುತ್ತಾರೆ. ಆದರೆ ಹೆಣ್ಣುಮಕ್ಕಳು ಕೊಡ್ತಕ್ಕಂಥ ಅವಕಾಶ ಇದೆಯಾ? ಸದಾವಕಾಶ ಇದೆಯಾ? ಇಲ್ಲವಾ? ಅದಕ್ಕೆ ಎಲ್ಲರೂ ಇವತ್ತಿನ ದಿವಸ ಗಂಡಂದ್ರು ಹೆಣ್ಣು ಮಕ್ಕಳಿಗೆ ತಲೆಯನ್ನು ಬಾಚಕ್ಕೆ ಎಣ್ಣೆಯನ್ನು ಹಚ್ಚತಕ್ಕಂಥ ಅವಕಾಶ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಗಂಡಂದ್ರು ಸೇವೆ ಮಾಡೋ ಅವಕಾಶ. ಇಂಥ ಒಂದು ಸೇವೆಯನ್ನು ಯಾವ ರೀತಿ ಮಾಡ್ತಾರೆ? ಕೆಲವರು ಕಾಲು ಹೊತ್ತಿಸ್ಕೊತಾರೆ, ಕೆಲವರು ತಲೆ ಹೊತ್ತಿಸ್ಕೊತಾರೆ, ಮಾತ್ರೆ ಗೀತೆ ತಗೊಂಬ ನೀನು ಸೇವೆ ಮಾಡ್ತಾರೆ, ಕೆಲವರು ಅಡುಗೆ ಮಾಡಿರಿ ನನ್ನ ಕೈಯಲ್ಲಿ ಮೈ ಕೈ ನೋವು ಹೋಗ್ತಾ ಇದೆ ನೀವೇ ಅಡುಗೆ ಮಾಡಿಬಿಡಿ, ಸ್ವಲ್ಪ ಏನೋ ಪಲ್ಯ ಗಿಲ್ಲ ಮಾಡಿಕೊಂಡು ಆ ಮಕ್ಳಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಆರಾಮಾಗಿ ಇದ್ದು ಬಿಡ್ತೀನಿ. ಅವ್ರೇನು ಮಾಡ್ತಾರೆ? ತಾಯಿ ತಂದೆ ಅಂದರು ಗೊತ್ತಿಲ್ಲದೆ ಪಕ್ಷ ತಂದೆ ಏನು ಮಾಡ್ತಾನೆ? ತಾಯಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅಡುಗೆ ಇವರು ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತಾನೆ? ಯಾವುದೋ ಕಿತ್ತೋ ಡಬ್ಬ ನೂಡು ಮಾಡ್ಕೊಟ್ಬಿಟ್ಟು ತಿನ್ನು ಅಂತಾರೆ. ಆ ಹುಳುಗಳನ್ನು ತಿಂದಾಗ ಏನಾಯಿತು? ಸರ್ಪದೋಷವನ್ನು ಹೆಚ್ಚಾಗುತ್ತೆ. ಅಂದರೆ ಕರ್ಮವನ್ನು ಮತ್ತೆ ಕಟ್ಕೊತೀರ ಹೊರತು ಯಾವ ಕಾಲಕ್ಕೂ ಸುಖ ಜೀವನದಲ್ಲಿಲ್ಲ. ಸರಿ ಆಯಿತು, ಏನೂ ಇಲ್ವಾ, ರೆಡಿಮೇಡ್ ಆಗಿ ಕೂತ್ಕೊಳ್ಳೋಣ. ಸರಿ, ತಂದೆ ಆದವನಿಗೆ ಚಪಲ, ಬಾಯಿ ಚಪಲ. ಏನು ಮಾಡ್ತಾರೆ? ಮೀನು ಕೋಳಿ ತಿನ್ನೋದೇ ಆಸೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಕಾಳು ಸರ್ಪದೋಷವನ್ನು ಮಾಡಿಸ್ಕೊಂಬಂದ್ರೆ, ಸರ್ಪದೋಷಗಳನ್ನು ಮಾಡಿಸ್ಕೊಂಬಂದ್ರೆ ಮೀನು ಕೋಳಿ ತ್ಯಜಿಸಬೇಕು. ಯಾವತ್ತು ಮೀನು ಕೋಳಿ ತಿಂತಿರೋ ಜೀವನ ಸರ್ವನಾಶ. ಯಾಕೆಂದರೆ ಅದಕ್ಕಿಂತ ಸರ್ವನಾಶ ಇನ್ನು ಯಾವ ಕಾಲಕ್ಕೂ ಬಾಯಿ ಬಿಟ್ಟು ಹೇಳೋಕ್ಕೆ ಯಾರೂ ಸಾಧ್ಯ ಇಲ್ಲ. ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು ಸರ್ವನಾಶ ಅನ್ನೋದೇ ಗ್ಯಾರಂಟಿ ಅಂತ. ಯಾರು ಮೀನನ್ನು ತಿಂತಾರೋ ಕುಜದ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ. ಕೆಲಸ ಕಾರ್ಯಗಳನ್ನ ಯಾವ ಕಾಲಕ್ಕೂ ಮುಂದುವರ್ಸ್ಕೊಂಡು ಹೋಗಲ್ಲ. ಯಾವತ್ತು ದುಡ್ಡನ್ನು ನಾವುಗಳು ಕೋಳಿ ಅಂತೀವೋ ಆ ವಿಶೇಷವಾಗಿರ್ತಕ್ಕಂಥ ಹುಂಜ ಕೋಳಿನೋ ಹಾಳೋ ಮೂಳೋ ಕಸ ಕಡ್ಡಿ ತಿಂದಾಗ ದುಡ್ಡಿನ ಅಭಾವ ಹೆಚ್ಚಾಗ್ತಾ ಹೋಗುತ್ತೆ. ಸಾಲಗಳು, ಋಣಗಳು ಸಾಲ ಹೀಗೆ ಆಗತ್ತೆ ಹೊರತು ಕೈ ಸಾಲನೋ ಬ್ಯಾಂಕ್ ಸಾಲನೋ ಅಥವಾ ಯಾವ ಕಾಲಕ್ಕೆ ಪಕ್ಕದ ಮನೆ ಸಾಲನೋ ಗೊತ್ತಿಲ್ಲ, ಇದು ನಡೀತಾ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ವೀಕ್ಷೆ, ಕರ್ಮ ಫಲ ಕಟ್ಕೊತಿರೋ, ಪುಣ್ಯದ ಫಲ ಸಂಪಾದನೆ ಮಾಡ್ತಿರೋ, ದೇವಲೋಕಕ್ಕೆ ಹೋಗಬೇಕಾದ್ರೆ ನೀವೆಲ್ಲ ಕರ್ಮ ಫಲ ಬೇಗ ಕಳ್ಕೋಬೇಕು. ಅದೇ ಶೀಘ್ರದ ಮೋಕ್ಷಕ್ಕೆ ಅಂದರೆ ಏನು? ಮೋಕ್ಷ ಅಂದರೆ ಏನು? ಸಾಯಬೇಕಾದ್ರೆ ಮೋಕ್ಷ ಅಂತಲ್ಲ. ನಿಮ್ಮ ಮನೆಯಲ್ಲಿ ಕರ್ಮಗಳನ್ನು ಆದಷ್ಟು ಬೇಗ ಕಳ್ಕೊಂಡ್ರೆ, ಋಣಗಳನ್ನ ತೀರಿಸಿದ್ರೆ, ದೇವರು ಕೊಡತಕ್ಕಂಥ ಹರಕೆಗಳನ್ನ ತೀರಿಸ್ಬಿಟ್ಟು ಅತಿ ಶೀಘ್ರಂ ಕಾರ್ಯಂ ಲಭ್ಯತೆ. ನಿಮ್ಮ ಕೆಲಸಗಳೂ ಹಾಗೆ ನಡೀತಾ ಹೊಟ್ಟೋಗ್ತಾ ಇರುತ್ತೆ. ಎಲ್ಲೂ ಫುಲ್ ಸ್ಟಾಪ್ಗಳಾಗಲ್ಲ. ಫುಲ್ ಸ್ಟಾಪ್ ಆಗದೆ ಇದ್ದಕ್ಕೆ ನಾನೀ ಕಾಮ ಹಾಕಿರ್ತೀನಿ. ಸದ್ವಿರಾಮ ತಗೊಂಡು ತದನಂತರ ಮುಂದುವರ್ಸೋಣ ಮಾತನ್ನು.